ಕ್ಯಾಚ್ಗಳು ಭಾಳ ಪ್ರಮುಖವಾಗಿದೆ. 3 ಕ್ಯಾಚ್ಗಳು ನಮಗೆ ವಿಶ್ವಕಪ್ಪನ್ನು ಗೆಲ್ಲಿಸಿಕೊಟ್ಟಿದೆ. ಬನ್ನಿ ಯಾವ ಕ್ಯಾಚ್ ಅಂತ ಹೇಳ್ತಾ ಹೋಗ್ತೀನಿ. ನಂಬರ್ 1, ಈ ಬಾರಿ ಸೂರ್ಯಕುಮಾರ್ ಹಿಡಿದದ್ದು ಕ್ಯಾಚ್ ಅಲ್ಲ, ಅದು ವಿಶ್ವಕಪ್. ನಾನು ಹೂವರ್ ಜೊತೆ ಮಾತಾಡ್ತಾ ಇದ್ದೆ. ಹೂವರ್ ಹೇಳ್ತಾ ಇದ್ರು, ನಾನು 83ರ ಘಟನೆಯನ್ನು, ರಿಚರ್ಡ್ ಅವರ ಕ್ಯಾಚನ್ನು ಕಪಿಲ್ ದೇವ್ ಹಿಡಿದದ್ದನ್ನು ನಾನು ಅವರ ಗಮನಕ್ಕೆ ತಂದೆ. ಅವರು ಹೇಳಿದರು, ಒಂದು ವೇಳೆ 83ಯಲ್ಲಿ ಏನಾದರೂ ಆಗಿದ್ದಿದ್ರೆ ಇದು ಸಿಕ್ಸರ್ ಆಗುತ್ತೆ ಅಂತ. 83ಯಲ್ಲಿ ಇದೇ ಕ್ಯಾಚ್ ಸಿಕ್ಸರ್ ಆಗ್ತಿತ್ತು. ಅಂದರೆ ನೀವು ಬಾಲ್ ಹಿಡಿದು ಟಚ್ ಮಾಡದೇ ಇರಿ, ಬೌಂಡ್ರಿ ಹೊರಗೆ ಹೋಗುವಂಗಿಲ್ಲ, ಹೋದ ತಕ್ಷಣ ಸಿಕ್ಸ್ ಅದು ಅಂತ ಮತ್ತೆ ಬದಲಾವಣೆ ಆಯಿತು ಅಂತ. ನಂಬರ್ 1, ಕೊನೆಯ 5 ಓವರ್ಗಳಲ್ಲಿ ಇಂಡಿಯಾ ಕಮ್ ಬ್ಯಾಕ್ ಮಾಡುತ್ತೆ. ಈ ಬಾರಿ 20ನೇ ಓವರ್ನ ಮೊದಲ ಎಸೆತದಲ್ಲಿ 6 ಹೋಗಬೇಕಿತ್ತು. ಹೋಗಿದ್ದಿದ್ರೆ ಆಟ ಚೇಂಜ್. 7 ರನ್ಗಳ ಅಂತರದಲ್ಲಿ ಗೆದ್ದಿದ್ದು. ಬೌಂಡ್ರಿಯಲ್ಲಿ ಭರ್ಜರಿ ಕ್ಯಾಚ್ ಹಿಡಿದ ಸೂರ್ಯಕುಮಾರ್. ಸೂರ್ಯ ಸ್ವಲ್ಪ ಯಾಮಾರಿದ್ರು ಕೂಡ ವಿಶ್ವಕಪ್ ಕೈ ತಪ್ತಾ ಇತ್ತು. ನಮ್ಮಲ್ಲಿ ಕ್ಯಾಚ್ ಒಂದಿದೆಯಲ್ಲ, ಪ್ರತಿ ಸಲ ಕೂಡ ಏನಾದರೂ ಒಂದು ಮ್ಯಾಜಿಕ್ ಮಾಡುತ್ತೆ. ಇನ್ನು ಈ ಹಿಂದೆ ಮಲಯಾಳಿ ಉಂಡು ವಿಶ್ವಕಪ್ ಕ್ಯಾಚ್ ಹಿಡಿದ ಶ್ರೀಶಾಂತ್. ಅದು 2007ರ ಚೊಚ್ಚಲ T20 ವಿಶ್ವಕಪ್ ಟೂರ್ನಿ. ಈ T20 ವಿಶ್ವಕಪ್ ಟೀಮ್ನಲ್ಲಿ ಇಂಡಿಯಾ ಕಮಾಲ್ ಮಾಡುತ್ತೆ. ಅಲ್ಲೂ ಕೂಡ ಒಂದು ಕ್ಯಾಚ್. ವಿಶ್ವ ಕಿರೀಟಕ್ಕೆ ಮುತ್ತಿಟ್ಟಿತ್ತು ಕೂಲ್ ಕ್ಯಾಪ್ಟನ್ ಧೋನಿ ಅಂಡ್ ಟೀಮ್. ರೋಚಕತೆಯಿಂದ ಕೂಡಿತ್ತು ಪಾಕಿಸ್ತಾನ ವಿರುದ್ಧದ ಪಂದ್ಯ. ಪಾಕಿಸ್ತಾನ ಪರ ಹೋರಾಡ್ತಾ ಇದ್ದ ಮಿಸ್ಬಾಹ್ ಉಲ್ ಹಕ್, ಎಂಥ ಟೆರರ್ ಬ್ಯಾಟ್ಸ್ಮನ್. ಕೊನೆಯ ಓವರ್ನ 2 ಬಾಲ್ನಲ್ಲಿ 6 ರನ್ ಬೇಕಿತ್ತು. 6 ರನ್ ಬಂದಿತ್ತು. 4 ಎಸೆತ 6 ರನ್ ಗಳಿಸಬೇಕಿತ್ತು ಪಾಕಿಸ್ತಾನ. ಒಂದು ಸ್ಕೂಪ್ ಶಾಟ್ ಹೊಡಿತಾರೆ ಮಿಸ್ಬಾ. ಯಾರು ಅಂದ್ಕೊಂಡೇ ಇರಲಿಲ್ಲ ಶ್ರೀಶಾಂತ್ ಅಲ್ಲಿರ್ತಾರೆ ಅಂಥೇಳಿ. ಎಂಥ ಅದ್ಭುತ ಕ್ಯಾಚ್ ಹಿಡಿತಾರೆ ಶ್ರೀಶಾಂತ್. ಹಾಗಾಗಿ ಅವತ್ತು 2007ರಲ್ಲಿ ನಾವು ವಿಶ್ವಕಪ್ ಗೆಲ್ತೀವಿ. ನಿಮಗೆ ಅತ್ಯದ್ಭುತವಾದ ಕತೆ ಹೇಳ್ತೀನಿ. ಬಹುಶಃ ಈಗ ಕೆಲವರೆಲ್ಲ ಇದನ್ನು ಮೆಲುಕು ಹಾಕೋತಿರ್ಬೋದು. ಮೊದಲ ವಿಶ್ವಕಪ್ನಲ್ಲಿ ಕಪಿಲ್ ದೇವ್ ಹಿಡಿದಂಥ ಕ್ಯಾಚ್ ಇದೆಯಲ್ಲ, ಆ ಮೂಲಕ ಪ್ರೊಡೆನ್ಷಿಯಲ್ ಕಪ್ ಇದೆಯಲ್ಲ, ಇದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ ರೀ. ದೈತ್ಯ ವೆಸ್ಟ್ ಇಂಡೀಸ್ ಸವಾಲು ಎದುರಿಸಿತ್ತು ಭಾರತ. ಉಡೀಸ್ ಮಾಡಿ ಹಾಕಿತ್ತು 3 ಬಾರಿ. 75, 79, 83 ಎಲ್ಲ. 83 ಚಾನ್ಸ್ ಇತ್ತು. ಕ್ಲೈವ್ಲಾರ್ಡ್ ನಾಯಕ, ವಿ ವಿ ರಿಚರ್ಡ್ ಉಪನಾಯಕ. ವಿ ವಿ ರಿಚರ್ಡ್ ಬಂದರೆ ಎಲ್ಲ. ವಿ ವಿ ರಿಚರ್ಡ್ ಕ್ರೀಸಲ್ಲಿರ್ತಾರೆ. ವೆಸ್ಟ್ ಇಂಡೀಸ್ಗೆ ಭಾರತ ನೀಡಿದ್ದು 184 ರನ್ಗಳ ಗುರಿ 60 ಓವರಲ್ಲಿ. 27 ಎಸೆತಗಳಲ್ಲಿ 33 ರನ್ ಸಿಡಿಸಿದ್ರು ವಿವಿಯನ್ ರಿಚರ್ಡ್ಸ್. ಸರ್ ವಿವಿಯನ್ ರಿಚರ್ಡ್ಸ್ ಅವರಿಗೆ ನೈಟ್ಹುಡ್ ಪ್ರಶಸ್ತಿ ಸಿಕ್ಕಿದೆ. ಸರ್ ವಿವಿಯನ್ ರಿಚರ್ಡ್ಸ್. ಮದಲ್ನಾಲ್ ಬೌಲಿಂಗ್ನಲ್ಲಿ ರಿಚರ್ಡ್ ಎಡವಟ್ ಮಾಡ್ಕೋತಾರೆ. ಐತಿಹಾಸಿಕ ಕ್ಯಾಚ್ ಹಿಡಿತಾರೆ ಕಪಿಲ್ ದೇವ್. ಅಂದರೆ ರಿವರ್ಸ್ ಓಡ್ತಾ ಕ್ಯಾಚ್ ಹಿಡಿತಾರೆ. ಈ ಥರ ಕ್ಯಾಚ್ ಹಿಡಿತಾರೆ ಅವ್ರು. ನಿಮ್ಗೆ ಗೊತ್ತಿರ್ಬೋದು. ಆ ಒಂದು ಕ್ಯಾಚ್ ಇದೆಯಲ್ಲ, ಇಡೀ ಪಂದ್ಯದ ಗತಿ ಬದಲಿಸಿ ಭಾರತಕ್ಕೆ ಒಲಿಯುತ್ತೆ ಮೊಟ್ಟ ಮೊದಲ ವಿಶ್ವಕಪ್ ಕಿರೀಟ, ಪ್ರೊಡೆನ್ಷಿಯಲ್ ವರ್ಲ್ಡ್ ಕಪ್. ಅಲ್ಲಿಂದ ಇಲ್ಲಿ ತನಕ ನೋಡಿ, ಒಂದು ಹಳೇ ಒಂದು ಪೇಪರ್ ಕಟ್ಟಿಂಗನ್ನು ಈ ಸಂಜೆ ವೆಂಕಟೇಶ್ ಅವರು ನಮ್ಗೆ ಕಳಿಸ್ಕೊಟ್ಟಿದ್ರು. ಆ ಫೋಟೋ ನೋಡಬೇಕು. ಈಗ ಎಂತೆಲ್ಲ ಅವಾರ್ಡ್ ಬರುತ್ತೆ ನಿಮಗೆ 125 ಕೋಟಿಯಲ್ಲಿ. ಆಗ 2 ಮೊಪೆಡ್ ಲೂನಾ. ಬನ್ನಿ ಆ ದೃಶ್ಯ ತೋರಿಸ್ತೀನಿ, ಫೋಟೋ ತೋರಿಸ್ತೀನಿ ನೋಡಿ. ಫರೂಕ್ ಇಂಜಿನಿಯರ್ ಮತ್ತು ನಮ್ಮ ಕರ್ನಾಟಕದ ಚಂದ್ರಶೇಖರ್. ಲೂನಾ announcing with great pleasure the winners of the 2 Luna mopeds. Yaru, artist, congratulations to Farooq Engineer, the best batsman with the highest aggregate runs 415, and the best bowler B Chandrasekhar, who took the highest number of wickets 35 in the recently concluded test series between England and India. Each is now the proud owner of Luna moped. ಲೂನಾ ಮೊಪೆಡ್ ನೋಡಿ, ಎಲ್ಲಿಂದ ಎಲ್ಲಿಗೆ ಬಂತು ಕ್ರಿಕೆಟು. ಇವತ್ತು ಕ್ರಿಕೆಟ್ ಧರ್ಮವಾಗಿದೆ ನೋಡಿ. ಇವತ್ತು ನಾವೇನು ನಿಂತಿದ್ದೀವಿ ಕ್ರಿಕೆಟ್ ಅಂಗಳದಲ್ಲಿ, ಅದಕ್ಕೆ ಇವರದೆಲ್ಲರ ಕೊಡುಗೆ ಇದೆ. ಅವರನ್ನೆಲ್ಲ ಮತ್ತೊಮ್ಮೆ ಸ್ಮರಿಸ್ಕೊಳ್ಳೋಣ.